ಪ್ರತಿಷ್ಠಿತ ಖಾಸಗಿ ಪಿಯುಸಿ ವಿಜ್ಞಾನ ಮಹಾವಿದ್ಯಾಲಯಗಳು ತಮ್ಮ ಸಂಸ್ಥೆಗಳ ಮೂಲಕ ಸುಳ್ಳು ಜಾಹೀರಾತುಗಳನ್ನು ನೀಡಿ ವಿದ್ಯಾರ್ಥಿಗಳನ್ನು ದಾರಿ ತಪ್ಪಿಸುತ್ತಿವೆ ಎಂದು ಆರೋಪಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಕಾರ್ಯಕರ್ತರು ಉಪ ನಿರ್ದೇಶಕರು ಕಾಲೇಜಿನ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಧಾರವಾಡ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಅಧಿಕಾರಿಗಳಿಗೆ ಅದಕ್ಕೆ ಪೋಷಿಸುತ್ತಿರುವ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು ಶಿಕ್ಷಣ ಇಲಾಖೆ. ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾ ಅಧ್ಯಕ್ಷ ಕೃಷ್ಣ ಲಕ್ಷ್ಮಣ್ ತೆಬೇಲಿ ಅವರು ಮಾತನಾಡಿ, ಧಾರವಾಡ ನಗರದ ಶ್ರೀಮತಿ ವಿದ್ಯಾ ಪಿ ಹಂಚಿನಮನಿ ವಿಜ್ಞಾನ ಕಾಲೇಜಿನ ಪತ್ರಿಕಾ ಜಾಹೀರಾತು ಮತ್ತು ಕರಪತ್ರದಲ್ಲಿ ಪ್ರತಿ ವರ್ಷ 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯ ಮೂಲಕ ಮೆಡಿಕಲ್ ಸೀಟ್ ಪಡೆದಿರುತ್ತಾರೆ ಎಂದು ಸುಳ್ಳು ಮಾಹಿತಿಯನ್ನು ಪ್ರಕಟಿಸಿ ವಿದ್ಯಾರ್ಥಿಗಳನ್ನು ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಉಪ ನಿರ್ದೇಶಕರು ಕಾಲೇಜು ಶಿಕ್ಷಣ ಇಲಾಖೆ ಧಾರವಾಡ ಇವರಿಗೆ ದೂರನ್ನ ನೀಡಿದರೂ ಯಾವುದೇ ರೀತಿ ಪ್ರಯೋಜನವಾಗಿಲ್ಲ. ಇನ್ನು ಖಾಸಗಿ ಕಾಲೇಜುಗಳ ಏಜೆಂಟ್ರಂತೆ ವರ್ತಿಸುತ್ತಿರುವ ಕಾಲೇಜು ಶಿಕ್ಷಣ ಇಲಾಖೆ ಉಪ ನಿರ್ದೇಶಕರ ವರ್ತನೆಯನ್ನು ತೀವ್ರವಾಗಿ ಖಂಡಿಸಿದರು. ಸುಳ್ಳು ಜಾಹೀರಾತುಗಳನ್ನು ನೀಡಿ ವಿದ್ಯಾರ್ಥಿಗಳನ್ನು ಪ್ರವೇಶ ಪಡೆಯಲು ಪ್ರಯತ್ನಿಸುತ್ತಿರುವ ಖಾಸಗಿ ಕಾಲೇಜುಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಇಲ್ಲವಾದರೆ ಮುಂಬರುವ ದಿನಗಳಲ್ಲಿ ಉಗ್ರ ಸ್ವರೂಪದ ಹೋರಾಟ ಅನಿವಾರ್ಯವಾಗಿದೆ ಎಂದು ಹೇಳಿದರು. ಜಾಹೀರಾತನ್ನು ನೀಡಿ ಜನರನ್ನ ಪಾಲಕರನ್ನ ಇವತ್ತು ತಪ್ಪು ದಾರಿಗೆ ಎಳೆದು ಅಲ್ಲಿ ತಮ್ಮ ಒಂದು ಏನು ಅಡ್ಮಿಷನ್ಗೋಸ್ಕರ ಸುಳ್ಳು ಜಾಹೀರಾತು ನೀಡಿ ಇವತ್ತು ಜನರಿಗೆ ಮೋಸ ಮಾಡ್ತಾ ಇದ್ದಾರೆ. ಈ ಮೋಸಕ್ಕೆ ಇವತ್ತು ನಮ್ಮ ಇಲ್ಲಿ ಅಧಿಕಾರಿಗಳಾದಂಥ ಪದವಿ ಪೂರ್ವ ಅಧಿಕಾರಿಗಳಂತ ಏನು DDP ಅವರು ಇದ್ದಾರೆ, ಇವರಿಗೆ ನಾವು ಹಲವು ಬಾರಿ ಇವತ್ತು ನಾವು ಅವರಿಗೆ ಎಚ್ಚರಿಕೆಯ ಒಂದು ಮನವಿ ಮಾಡಿದ್ವಿ. ಏನಂದರೆ ತಾವು ಇದನ್ನು ಸರಿಯಾಗಿ ಅವರಲ್ಲಿ ವಿಚಾರಣೆ ಮಾಡಿ ಇದನ್ನು ಸಾರ್ವಜನಿಕರಿಗೆ ಇವತ್ತು ನ್ಯಾಯಯುತ ಒಂದು ಹೇಳಿಕೆಯನ್ನು ಒಂದು ಪ್ರತಿರೂಪವನ್ನು ತಾವು ಅಲ್ಲಿ ಕೊಡಬೇಕಾಗಿಲ್ಲ ಅವರನ್ನು ಕೇಳ್ಕೊಂಡ್ವಿ. ಆದರೆ ಇವತ್ತಿನವರೆಗೂ 9 ತಿಂಗಳಿಂದ ಆ ಪೇಪರನ್ನು ಅಲ್ಲೇ ಇಟ್ಕೊಂಡು ಅವರ ಮೇಲೆ ಯಾವುದೂ ಒಂದು ನಿರ್ದಾಕ್ಷಿಣ್ಯ ಕ್ರಮ ಇಲ್ಲ. ಹಾಗೆ ಇವತ್ತು ಜಿಲ್ಲಾಧಿಕಾರಿಗಳು ಮುಖಾಂತರ ಹೇಳಿಸಿದ್ರು ಕೂಡ ಅವರು ಯಾವ ಒಂದು ಉದ್ದೇಶಕ್ಕೂ ಯಾವ ಒಂದು ಒತ್ತಡಕ್ಕೂ ಮಣಿದು ಇವತ್ತು ಅಂಥ ಕಾಲೇಜುಗಳನ್ನು ಇವತ್ತು ಏನು ಮಾಡಿದ್ದಾರೆ, ಅವರ ಪೋಷಿಸುವಂಥ ಕೆಲಸವನ್ನು ಇವತ್ತು ನಮ್ಮ ಧಾರವಾಡ ಜಿಲ್ಲೆಯ ಒಂದು DDP ಇದ್ದಾರೆ. ಇವತ್ತು ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಏನು ಅಂದರೆ ಲೋಪಿಸಿದ್ದಾರೆ. ಹೀಗಾಗಿ ಇಂಥ ಒಂದು ಅಧಿಕಾರಿ ಇಲ್ಲಿ ನಮ್ಮ ಧಾರವಾಡ ಜಿಲ್ಲೆಗೆ ಬೇಡ ಅಂತೇಳಿ ನಮ್ಮ ಒಂದು ಸ್ಪಷ್ಟ ಇವತ್ತು ನಾವು ಕರ್ನಾಟಕ ಸರ್ಕಾರಕ್ಕೆ ಇವತ್ತು ಮನವಿ ಮಾಡ್ತಾ ಇದ್ದೇವೆ. ಯಾಕಂದರೆ ಇಂಥವರಿಂದ ಇವತ್ತು ಹಲವು ಪಾಲಕರು ಸಾಲಾಗೆಲ್ಲ ಮಾಡಿ ಅವರ ಮಕ್ಕಳನ್ನು ಇಂಥ ಒಳ್ಳೆ ಕಾಲೇಜಿನ ಮಗು ಇಲ್ಲಿ ಕಲ್ತ್ರೆ ಮೆಡಿಕಲ್ ಸೀಟಿಗೆ ಹೋಗುತ್ತೆ ಅನ್ನೋ ಒಂದು ಸುಳ್ಳು ಭರವಸೆಯಲ್ಲಿ ಇವರ ಸುಳ್ಳು ಜಾಹೀರಾತುಗಳನ್ನು ನೋಡಿ ಇವತ್ತು ಅವರೇನು ಪಾಲಕರು ಏನು ಮೋಸ ಆಗ್ತಾ ಇದ್ದಾರೆ. ಆ ಮೋಸಕ್ಕೆ ಇವತ್ತು ಈ ವರ್ಷದಿಂದ ಕಡಿವಾಣ ಹಾಕಬೇಕು. ಯಾಕಂದರೆ ಇವತ್ತು ಬರುವ ದಿನಗಳಲ್ಲಿ ಇವತ್ತು SSLC ಪರೀಕ್ಷೆ ಇದೆ. ಆ ಪರೀಕ್ಷೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಶ್ರೀಮತಿ ವಿದ್ಯಾ ಪಿ ಹಂಚಿನಮನಿ ಸ್ವತಂತ್ರ ಪದವಿ ಪೂರ್ವ ವಿಜ್ಞಾನ ಕಾಲೇಜಿನ ಪ್ರಾಚಾರ್ಯರು ಪ್ರತಿಕ್ರಿಯಿಸಿ, MBBS, ಡೆಂಟಲ್, ಬಿ ಫಾರ್ಮ್, ಆಯುರ್ವೇದಿಕ್, ನ್ಯಾಚುರೋಪತಿ, ವೆಟರ್ನರಿ, ಹೋಮಿಯೋಪತಿ ಇನ್ನು ಮೊದಲಾದ ಈ ಭಾಗಗಳಲ್ಲಿ 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರವೇಶ ಪಡೆದಿರಬಹುದು ಎಂಬುದನ್ನು ಜಾಹೀರಾತುಗಳಲ್ಲಿ ಪ್ರಕಟಿಸಿದ್ದೇವೆ ಎಂದು ವಾದಿಸುತ್ತಾರೆ. ಒಟ್ಟಾರೆಯಾಗಿ ಈ ಪ್ರಕರಣವನ್ನು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದು ಅವಶ್ಯಕವಾಗಿದೆ. ಈ ಪ್ರತಿಭಟನೆಯಲ್ಲಿ ಶರಣಪ್ಪ ಯಮನೂರ್, ಶಿವಣ್ಣ ನಾಯ್ಕರ್, ಇಮಾಮ್ ನದಾಬ್, ಮುರ್ತುರ್ಜಾ ಮಕಾಂದಾರ್, ಶೈಲಾ ಚಿಕ್ಕನಗೌಡ, ಗೀತಾ ಹುಲ್ಲೂರು, ಸುನೀಲ್ ಚೌಹಾಣ್ ಸೇರಿದಂತೆ ಮೊದಲಾದವರು ಭಾಗವಹಿಸಿದ್ದರು.